ಎಲ್ಲರಿಗೂ ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಚಿರೋಟಿಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮುಕ್ಕಾಲು ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮುಕ್ಕಾಲು ಸೇಮ್ ಕ್ವಾಂಟಿಟಿ ಚಿರೋಟಿ ರವೆ. ಒಂದು ಸ್ಪೂನ್ ತುಪ್ಪಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಬೇಕು. ಸ್ವಲ್ಪ ಚಿಟಿಕೆ ಉಪ್ಪು ರುಚಿಗೆ. ಇದು ಸಾಟಿ ಅಂತಾರೆ. ಇದಕ್ಕೇನೆಂದರೆ 1 ಸ್ಪೂನ್ ತುಪ್ಪಕ್ಕೆ 4 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಅಕ್ಕಿ ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡಬೇಕು. ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇರಬೇಕು. ಇದು ಕಲಸಿಟ್ಕೊಬೇಕು. ಚೆನ್ನಾಗಿ ಈ ಥರ ಕರ್ಕೊಂಡು ಇದು ಸಾಫ್ಟ್ ಬರೋಕ್ಕೆ ಈ ಥರ ಮಾಡ್ಕೊಳ್ಳೋದು. ಈ ಕಲಸಿರೋ ಹಿಟ್ಟನ್ನೆಲ್ಲ ಫಸ್ಟು 4 hours ಆದಮೇಲೆ ಈ ಥರ ಎಲ್ಲ ನೀಟಾಗಿ ಹಿಂಗೆ ಕುಟ್ಕೊಳ್ಳಿ. ಅವಾಗ ತುಂಬ ಸಾಫ್ಟ್ ಬರುತ್ತೆ ಹಿಟ್ಟು. ಇಟ್ಟಿದ್ದೀವಿ. ಈ ಥರದ 5 ಮಾಡ್ಕೊಂಡಿದ್ದೀವಿ. ಹಾಕಿ ಮತ್ತು ಸೇಮ್ ಅದೇ ಥರ ಅಪ್ಲೈ ಮಾಡೋದು. ಎಲ್ಲದಕ್ಕೂ ಸ್ಪ್ರೆಡ್ ಮಾಡಿ 1 ಸ್ಪೂನ್ ಹಾಕ್ಕೊಂಡು ಈ ಥರ ಎಲ್ಲದಕ್ಕೂ ಸಾಟಿ ಅಪ್ಲೈ ಮಾಡಿದ್ಮೇಲೆ ನೋಡಿ ಇದನ್ನು ಈ ಥರ ರೋಲ್ ಮಾಡ್ಕೊಬೇಕು. ಲೈಟಾಗಿ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ. ಈಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಂಡು ಬಿಡೋಣ. ಈಗ ಮದುವೆ ಮನೇಲಿ ಪಪ್ಪಾಟ್ ಸೈಡ್ ಮಾಡ್ತಾರೆ. ನಾವು ಮನೇಲಿ ಮಾಡೋದ್ರಿಂದ ಒಂದು ಚಿಕ್ಕದಾಗಿ ಮಾಡ್ಕೊಬೋದು. ಈಗ ಇದನ್ನು ಈ ಥರ ಲಟ್ಟಿಸ್ಕೊಬೇಕು. ಇದು ತಗೊಂಡು ಹಾಕಿ ನೀವು ಇದು ಲಾಸ್ಟ್ ಇದು ಮಾಡೋದು ಅಂತ ಇಟ್ಕೊಳ್ಳಿ. ಪದರ ಮಾಡಿರೋದನ್ನು ಈ ರೀತಿ ಇಟ್ಕೋಬೇಕು. ಈಗ ಹಿಂಗೆ ಕಟ್ ಮಾಡಿದ್ದೀವಲ್ಲ, ಹಿಂಗೆ ಇಟ್ಕೊಂಡು ಪ್ರೆಸ್ ಮಾಡಿ ಇದನ್ನು ಹಾಕ್ಕೋಬೇಕು. ಅದನ್ನು ತೋರಿಸಿ ಇದನ್ನು ಲಟ್ಟಿಸ್ಕೊಳ್ಳೋದು. ಉದ್ದುತ್ತಾ ಇರೋದನ್ನು ಪ್ರೆಸ್ ಮಾಡಿಕೊಂಡು ಲಟ್ಟಿಸ್ಕೊಳ್ಳೋದು. ಹಾಕೋದು ತೋರಿಸಿ. ಈಗ ಎಣ್ಣೆ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಕಾಯಿಸ್ಕೊಂಡ್ಮೇಲೆ ಈ ಥರ ಹಾಕ್ಕೊಂಡು ಗೋಲ್ಡನ್ ಕಲರ್ ಬಂದಮೇಲೆ ತೆಗೆದುಬಿಟ್ರೆ ಇದು ನೋಡಿ ಈ ಥರ ರೆಡಿ ಮಾಡಿಟ್ಟಿದ್ದೀವಿ. ಎಣ್ಣೆಲೆ ಕಾಯಿಸಿ ಇದು ಏಲಕ್ಕಿ ಮತ್ತು ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಈಗ ಈ ಚಿರೋಟಿಗಿಲ್ಲ ಇದಕ್ಕೆ ಹಾಕ್ಕೊಂಡು ನಾವು ಕೊಬ್ಬರಿ ಬೇಕಾದ್ರೆ ಆಪ್ಷನಲ್ ಫ್ರೆಂಡ್ಸ್, ಕೊಬ್ಬರಿ ತುರಿಬೇಕಾದ್ರೆ ಹಾಕ್ಕೊಳ್ಬೋದು. ಇಲ್ಲಾಂದರೆ ಸಕ್ಕರೆ ಹಾಲಲ್ಲಿ ತಿನ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಮನೇಲಿ ಚಿರೋಟಿ ಮಾಡ್ಕೊಬೋದು ಅಂತ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಮಾಡ್ಕೊಬೋದು. ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.